ಒಟ್ಟಿಗೆ ನಂದು 90,000 ಜನ ಫಾಲೋವರ್ಸ್ ಕಂಪ್ಲೀಟ್ ಆಯ್ತು. ಎಲ್ಲರಿಗೂ ಧನ್ಯವಾದಗಳಂತ ಹೇಳಕ ಇಷ್ಟಪಡ್ತೀನಿ. ಇದೆಲ್ಲ ಆಗಿರೋದು ನಿಮ್ಮಿಂದಾನೆ. ನನ್ನ ಫಾಲೋವರ್ಸ್ ಯಾವತ್ತೂ ನಾನು ಮೋಸ ಮಾಡಲ್ಲ ಅಂತ ಹೇಳಕ ಇಷ್ಟಪಡ್ತೀನಿ. ಇನ್ನು ವಿಚಾರ ಬಂದೆ ನನ್ನ ಫ್ರೆಂಡ್ 2 ಎಕರೆ ಬೈಲ್ಕ ಫಿಲ್ಟರ್ ಗೊಬ್ಬರ ಹೊಡ್ಸಿದ್ನು, ಆ ಟ್ಯಾಕ್ಟ್ರಿ ಲೋಡು. ಹಂಗೆ ಅದಕ್ಕೆ ಟ್ಯಾಕ್ಟ್ರಿ ಕೂಡ 15 ಕೂಡ ಹೊಡ್ಕೊಂಬತ್ತಾ ಇದ್ನು. ಅದಾದ್ಮೇಲೆ ರೋಟರ್ ಕೂಡ ಹೊಡ್ಸಿದ್ನು. ಇಷ್ಟೆಲ್ಲ ಮಾಡ್ತಾ ಇರೋದು ಆಲೂಗಡ್ಡೆ ಉಳಕ. ಸೇಮ್ ಟು ರೋಟರ್ ಎಲ್ಲ ಆಗಿದ್ದಾದ್ಮೇಲೆ ಗೊಬ್ಬರ ಕೂಡ ಹಾಕವನೆ 10-20 ಕರೆಕ್ಟ್ 10 ಮೂಟೆ ಹಾಕ್ಯವನೆ. 5 ಪ್ಯಾಕೆಟ್ ಪೋರೆಟ್ ಕೂಡ ಶೆಲ್ಲವನೆ. ಯಾಕಪ್ಪ ಅಂತಂದ್ರೆ ಇರುವೆಗಳು ಗೆಣ್ಣುಳುಗಳು ಏನು ತಿನ್ಬಾರ್ದು ಗಡ್ಡೆಗಳು ಅನ್ಬಿಟ್ಟಿದೆ. ನಮ್ಮ ಹಳ್ಳಿ ಭಾಷೆದಾಗ ಆಲೂಗಡ್ಡೆನ ಏನಂತ ಕರೀತಾರೆ ಅಂದ್ರೆ ಇದು ಆರ್ ಸೈಜ್ ಅಂತೀರಿ. ಕರೆಕ್ಟ್ ಗೆ 22 ಮೂಟೆ ಕೂಡ ಬೀಳ್ತೈತೆ 2 ಎಕರೆ ಬೈಲ್ಕ. ಹೆಸರು ಬಂದಿದೆ ಬಿ ಮಾರ್ಕ್ ಅಂತ. ಕರೆಕ್ಟ್ ಗೆ 50 kg ಮೂಟೆ ಇದು. ಒಂದು ಮೂಟೆ ಬಂದು ಕರೆಕ್ಟ್ ಗೆ 3,100 ರೂಪಾಯಿ ಬಿದ್ದೈತಿ ಇವತ್ತು. ಸೇಮ್ ಟು ನನ್ನ ಮಣ್ಣು ಎತ್ತಿ ನಾನು ಭುಜದ ಮೇಲೆ ಇಕ್ತಾ ಇದ್ದೆ. ನಾನು ಎತ್ಕೊಂಡೋಗಿ ಅಲ್ಲಿ ತೋಟದೊಳಗೆ ಆಗ್ತಾ ಇದ್ದೆ. ಅಲ್ಲೆಲ್ಲೆಲ್ಲೆ ಹಾಕಿದ್ದೆಲ್ಲ ಆಗಿದ್ದಾದ್ಮೇಲೆ ಹಂಗೆ ಒಪ್ಪಿಗೆ ಕೂಡ ನಾನು ಶೆಲ್ಕೊಂಬತ್ತಾ ಇದ್ರೆ ಆಲೂಗಡ್ಡೆನ ಕ್ಲೀನ್ ಆಗಿ ಕೂಡ ಊದ್ಕೊಂಬತ್ತಾ ಇದ್ರು. ಇವ್ರದ್ದು ಯಾವ್ರಪ್ಪ ಅಂತಂದ್ರೆ ನಮ್ಮೂರ ಎಷ್ಟು ಜನ ಬಂದಿರೋದು ಇವತ್ತು ಕೆಲ್ಸಕ್ಕಂದ್ರೆ ಕರೆಕ್ಟ್ ಗೆ 13 ಜನ ಕೂಡ ಬಂದವ್ರೆ. ನಮ್ ರಾಮಣ್ಣ ಅಂತ ಪಕ್ಕದವರು. ಈ ಹಣ್ಣು ನಮ್ ತರದ ಕೆಲಸ ಇದ್ರು ಅಷ್ಟೇ, ನಮ್ ಫ್ರೆಂಡ್ ತರದ ಕೆಲಸ ಇದ್ರು ಅಷ್ಟೇ. ಈ ಹಣ್ಣನ್ನೇ ನಾವು ಕರ್ಸೋದು ಏನಾಗ್ಲಿ. ಈ ಹಣ್ಣು ಎತ್ಗಳು ಕೂಡ ಹೊಡ್ಕೊಂಡ್ ಬಂದಿದ್ದು. ಎಷ್ಟಡಿ ಕಣ ಕಡ್ಗೋಡಿದಂದ್ರೆ ಒಂದು ಕಾಲ ಅಡಿಕಪ್ಪ ಕಡ್ಗೋಡಿದಂತಂದ. ಅಣ್ಣ ನಾನು ಹೊಡಿತೀನಿ ಅಂದ್ರೆ ಅಪ್ಪೇ ನಿನ್ ಬರಲ್ಲ ಅಂತಂದ. ಅಣ್ಣ ಹೇಳ್ಕೊಡೋಣ ನಾನು ಹೊಡಿತೀನಿ ಅಂದೆ. ಪಾಪ ಹಣ್ಣು ಕೂಡ ಹೇಳ್ಕೊಟ್ನು. ಹಣ್ಣು ಪ್ರಕಾರ ನಾನು 5 ಕಡ್ ಕೂಡ ಹೊಡ್ಕೊಂಡ್ ಬಂದೆ. ನಾನು ಹೊಡೆದಿರೋ ಕಡ್ಗಿಲ್ಕ ಕೊತ್ಗಿಲ್ ಕೂಡ ಹೊಡಿಬೇಕಾಗಿತ್ತು. ಯಾಕಂತಂದ್ರೆ ಎತ್ತುಗಳು ಅಲ್ಲಿ ಮುಡ್ಕಾಗ ತಿರ್ಗಲ್ಲ. ಅದಕ್ಕೋಸ್ಕರ ಶಂಗೆದಾಗ ನಾನು ಕ್ಲೀನ್ ಆಗಿ ಕಡ್ಗಳು ಹೊಡ್ಕೊಂಡ್ ಬರ್ತಾ ಇದ್ರೆ ಆ ಹಣ್ಣು ಕ್ಲೀನ್ ಆಗಿ ಊತಿರೋದನ್ನ ಆ ಹಣ್ಣು ಗಡ್ಡೆರಿ ಕಟ್ಕೊಂಡು ಕ್ಲೀನ್ ಆಗಿ ಗಡ್ಡೆಗಿನ ಕೂಡ ಮುಚ್ಕೊಂಡು ಕೂಡ ಬರ್ತಾ ಇದ್ನೋ. ಇದನ್ನ ಮಾಡಿ ಮುಗಿಸಕ ಟೈಮ್ ನೋಡಿದೆ ಸಂಜೆ 5 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.